ಇದು ಫ್ರೈಡೇ ಆಗಿರುತ್ತೆ. 5 o'clock ಎದ್ಬಿಟ್ಟು ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಿಸಿನೀರಿಗೆ ಬೀಟ್ರೂಟ್ ಕ್ಯೂಬ್ಸ್ ಹಾಕೊಂಡು ಕುಡಿದು ಬೆಳಗ್ಗೆ ಟಿಫನ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಟಿಫನ್ ಬಂದು ಚಪಾತಿ ಮತ್ತು ಹರಬೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಜೊತೆಗೆ ಕ್ಯಾರೆಟ್ ಮತ್ತು ಮೋಸಂಬಿ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರಸಾದಕ್ಕೆ ಹಣ್ಣು ತುಪ್ಪ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬ ಕೂಡ ಹತ್ರ ಬಂತು, ಮತ್ತು ನಾವು ತಿರುಪತಿಗೆ ಕೂಡ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ. ಇವಾಗ ಅಡುಗೆ ಮನೆ ಸ್ವಲ್ಪ ಇತ್ತು, ಅಡುಗೆ ಮನೆ ಕೌಂಟರ್ ಟಾಪ್ ಮತ್ತು ಸ್ವಲ್ಪ ಬಾಕ್ಸ್ ಎಲ್ಲ ಕ್ಲೀನ್ ಮಾಡೋದಿತ್ತು. ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಅಮೆಝಾನಿಂದ ಈ ಬಾಕ್ಸ್ಗಳನ್ನ ತರಿಸಿದ್ದೆ, ತುಂಬ ಚೆನ್ನಾಗಿದ್ದಾವೆ. ಅವಕ್ಕೆ ರೀಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಕಾಳು, ಕಡಲೆಬೇಳೆ, ತೊಗರಿಬೇಳೆ ಎಲ್ಲ. ಬಾಕ್ಸ್ ಮಾತ್ರ ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದಾವೆ. ಗ್ಲಾಸ್ ಬಾಕ್ಸ್ ಥರನೇ ಇದ್ದಾವೆ. ನನಗೆ ಗ್ಲಾಸ್ ಬಾಕ್ಸ್ ಅಂದರೆ ತುಂಬ ಇಷ್ಟ, ಬಟ್ ಚಿಕ್ಕ ಮಕ್ಕಳಿರೋದ್ರಿಂದ ಗ್ಲಾಸ್ ಬಾಕ್ಸ್ ತಗೊಳ್ತಾ ಇಲ್ಲ ನಾನು. ಬಟ್ ಈ ಬಾಕ್ಸ್ಗಳು ಕೂಡ ಗ್ಲಾಸ್ ಲುಕ್ಕೆ ಕೊಡ್ತಿದ್ದಾವೆ. ಬಾಕ್ಸ್ಗಳೆಲ್ಲ ನೀಟಾಗಿ ಒರೆಸ್ಬಿಟ್ಟು ರೀಫಿಲ್ಲಿಂಗ್ ಮಾಡಿಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ. ಈ ವೈಟ್ ಕಬಾರ್ಡ್ ಕೂಡ ಅಮೆಝಾನಲ್ಲೇ ತೊಗೊಂಡಿದ್ದು, ಇದು ತುಂಬ ಚೆನ್ನಾಗಿದೆ. ಬಾಕ್ಸ್ಗಳೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಸೈಡಿಗೆ ಶೋಗಂತ ಹೇಳಿ ಒಂದು ಎಲೆ ಪಾಟ್ ಇಟ್ಟಿದ್ದೀನಿ. ಆ ಪಾಟ್ ಪಕ್ಕಕ್ಕೆ ಒಂದು ಶೆಲ್ಲಿಂದು ಲೈಟ್ ಬಾಕ್ಸ್ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಲೈಟ್ ಆನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗ್ರೀನ್ ಎಲೆಗೆ ಲೈಟ್ ಇದ್ದರೆ ಸೂಪರಾಗಿ ಕಾಣಿಸುತ್ತೆ. ಈ ಕಬಾರ್ಡ್ ಪಕ್ಕದಲ್ಲೇ ಒಂದು ಮರ ಹಾಕಿದ್ದೀನಿ, ಮರ ಇಟ್ಕೊಂಡಿದ್ದೀನಿ. ಆ ಮರದ ಪಕ್ಕದಲ್ಲೇ ಒಂದು ಹೂವಿನ ಮಾಲೆ ನೇತಾಕಿದ್ದೀನಿ. ಮತ್ತು ನೆಕ್ಸ್ಟ್ ಈ ಕಡೆ ತಟ್ಟೆ, ಸಣ್ಣ ಪ್ಲೇಟು, ತಟ್ಟೆಗಳನ್ನೆಲ್ಲ ತಟ್ಟೆ ಸ್ಟ್ಯಾಂಡಲ್ಲಿ ಇಟ್ಕೊಂಡಿದ್ದೀನಿ. ತಟ್ಟೆ ಸ್ಟ್ಯಾಂಡನ್ನ ಇದ್ರ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಕೌಂಟರ್ ಟಾಪ್ ಕೆಳಗಡೆ ಗೋಧಿ ಮತ್ತು ಅಕ್ಕಿ, ರಾಗಿ ಹಿಟ್ಟನ್ನೆಲ್ಲ ಹಾಕಿಬಿಟ್ಟು ಸ್ಟೀಲಿನ ಬಾಕ್ಸ್ ಇಟ್ಕೊಂಡಿದ್ದೀನಿ. ಅದನ್ನು ಇವತ್ತು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅವನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಡು ಒಂದಕ್ಕೆ ಅಕ್ಕಿ ಹಿಟ್ಟು, ಒಂದಕ್ಕೆ ಗೋಧಿ ಹಿಟ್ಟು, ಒಂದಕ್ಕೆ ರಾಗಿ ಹಿಟ್ಟು, ಒಂದಕ್ಕೆ ಜೋಳದ ಹಿಟ್ಟು, ಮತ್ತು ಒಂದು ದೊಡ್ಡ ಬಾಕ್ಸಿಗೆ ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ವಿಭೂತಿ ಮತ್ತು ಕುಂಕುಮ ಎಲ್ಲ ಹಚ್ಚಿದ್ದೀನಿ. ನನಗೇನೋ ಅದು ಹಚ್ಚಿದರೆ ನನಗಿಷ್ಟ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹೊಟ್ಟೆಗೆ ಹಿಟ್ಟೇ ಮುಖ್ಯ ಅಲ್ವಾ, ಅದಕ್ಕೆ ಅದನ್ನು ದೇವ್ರ ರೂಪದಲ್ಲೇ ನೋಡಬೇಕಾಗತ್ತೆ. ನಮ್ಮ ಅಮ್ಮನೂ ಹಚ್ತಾ ಇದ್ರು, ಅದೇ ರೀತಿ ನಾನು ಹಚ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಈ ಥರ ಹಚ್ಚಿದರೆ. ಇವಾಗ ಕೌಂಟರ್ ಟಾಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಮರದ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಈ ಮರದ ಸ್ಟ್ಯಾಂಡಿಗೆ ನಾನೇ ಪೇಂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ಸ್ಟ್ಯಾಂಡ್ ಮೇಲೆ ಮಿಕ್ಸಿ ಇಟ್ಕೊಂಡಿದ್ದೀನಿ, ಮತ್ತು ಅದ್ರ ಪಕ್ಕಕ್ಕೆ ಚಾಕು ಮತ್ತು ಕತ್ತರಿ ಎಲ್ಲ ಇಟ್ಕೊಳಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅವನ್ನೆಲ್ಲ ಹಾಕಿಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದ್ರ ಪಕ್ಕಕ್ಕೆ ಒಂದು ಕುಟಾಣಿ ಇಟ್ಕೊಂಡಿದ್ದೀನಿ. ಈ ಕುಟಾಣಿನ ಡಿಮಾರ್ಟಲ್ಲಿ ತೊಗೊಂಡಿದ್ದೆ. ಫಸ್ಟ್ ಮದುವೆಯಾಗಿ ಬಂದಾಗ, ಬೆಂಗಳೂರಿಗೆ ಬಂದಾಗ ತೊಗೊಂಡಿದ್ದೆ. ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ. ತೊಗೊಂಡ್ಬಿಟ್ಟೆ. ಇವಾಗ ಗೊತ್ತಾಗ್ತಾ ಇದೆ, ಇದು ತುಕ್ಕು ಹಿಡಿತಾ ಇದೆ, ಇದು ಎಷ್ಟೊಂದು ಚೆನ್ನಾಗಿಲ್ಲ. ಯಾರೋ ತಗೊಳೋದಿದ್ರೆ ಹೇಳ್ತಾ ಇದ್ದೀನಿ, ದಯವಿಟ್ಟು ತೊಗೊಳ್ಬೇಡ್ರಿ. ಕಲ್ಲಿಂದ ಏನಾದ್ರು ಇದ್ದರೆ ತೊಗೊಳ್ಳಿ. ಇದು ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ, ಡಿಮಾರ್ಟಲ್ಲಿ ತೊಗೊಂಡಿದ್ದು. ತುಕ್ಕು ಹಿಡಿತಾ ಇದೆ. ಇದಕ್ಕೆ ಸುಮಾರು ಒಂದು 450 ಕೊಟ್ಟಿದ್ದೆ ಅನಿಸುತ್ತೆ. ಇದ್ರ ಪಕ್ಕಕ್ಕೆ ಒಂದು ಕೆಟಲ್ ಇಟ್ಕೊಂಡಿದ್ದೀನಿ. ಇದರ ಪಕ್ಕಕ್ಕೆ ನೀರಿನ ತಾಮ್ರದ ಒಂದು ಬಿಂದಿಗೆ ಇಟ್ಕೊಂಡಿದ್ದೀನಿ. ತಾಮ್ರದಲ್ಲಿ ನೀರು ಕುಡಿಬೇಕು, ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಪಕ್ಕದಲ್ಲಿ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರು ತುಂಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಬಿಂದಿಗೆ ಪಕ್ಕಕ್ಕೆ ಉಪ್ಪಿನ ಜಾರ್ ಇಟ್ಕೊಂಡಿದ್ದೀನಿ. ಪಿಂಗಾಣಿದು 2 ಕಪ್ಸ್ ಇಟ್ಕೊಂಡಿದ್ದೀನಿ. ಪಿಂಗಾಣಿ ಕಪ್ಸ್ ಇಟ್ಕೊಂಡಿದ್ದೀನಿ 2. ಇದ್ರ ಮೇಲೆ ಒಂದು 4 ಚೆನ್ನಾಗಿರೋದು ಶೋ ಪೀಸ್ ಇದೆಯಲ್ಲ, ಅದನ್ನು ಅಮೆಝಾನಿಂದ ತೊಗೊಂಡಿರೋದು. ನಾವು 4 ಜನ ಇದ್ದೀವಲ್ಲ, ಅದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರ ನೆಕ್ಸ್ಟ್ ಒಂದು ಮಣ್ಣಿನ ಗ್ಲಾಸ್ ಇತ್ತು, ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಮನಿ ಪ್ಲಾಂಟ್ ಇಟ್ಟಿದ್ದೀನಿ. ಅದ್ರ ಪಕ್ಕಕ್ಕೆ ಒಂದು 3 ಗ್ಲಾಸಿನ ಬಾಕ್ಸ್ ಇಟ್ಕೊಂಡಿದ್ದೀನಿ.
ಡ್ರೈ ಫ್ರೂಟ್ಸ್ ಹಾಕಿಟ್ಕೊಂಡಿದ್ದೀನಿ. ಈ ಟ್ರೇ ಬಂದ್ಬಿಟ್ಟು ನಮ್ಮ ಮನೇಲಿ ಒಂದು ಬಾಕ್ಸಿನ ಡ್ರಾ ಇತ್ತು, ಅದಕ್ಕೆ ವೈಟ್ ಪೇಂಟ್ ಹಚ್ಚಿ ಇಟ್ಟಿದ್ದೀನಿ ನಾನೇ. ಇದಾದ್ಮೇಲೆ ಆಯಿಲ್ ಕ್ಯಾನ್ ಇಟ್ಕೊಂಡಿದ್ದೀನಿ. ನನಗೆ ಆಯಿಲ್ ಗಾಜಿನ ಬಾಟ್ಲಲ್ಲಿ ಇಟ್ಕೋಬೇಕು ಅಂತ ತುಂಬ ಇಷ್ಟ. ಬಟ್ ನನ್ನ ಮಕ್ಕಳು ಚಿಕ್ಕವರು ಇರೋದ್ರಿಂದ ಅದನ್ನ ತಗೊಂಡು ಆಟ ಆಡೋದು ಜಾಸ್ತಿ. ಇಲ್ಲಿ ಬಂದು ಸ್ಟೂಲ್ ಎಲ್ಲ ಹಾಕ್ಕೊಂಡು ಇಲ್ಲಿ ಬಂದು ಅಡುಗೆ ಸಾಮಾನೆಲ್ಲ ತಗೊಂಡು ಆಟ ಆಡ್ತಿರ್ತಾರೆ. ಹಾಗಾಗಿ ಆಯಿಲ್ ಗ್ಲಾಸಿಂದು ಬಾಟ್ಲೆಲ್ಲ ತಗೊಂಡಿಲ್ಲ. ಇದ್ರ ನೆಕ್ಸ್ಟು ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ ಸ್ಟೀಲಿಂದು. ಇದರ ಮೇಲೆ ಒಗ್ಗರಣೆ ಐಟಮ್ಸ್ ಇಟ್ಕೊಂಡಿದ್ದೀನಿ. ಮೇಲಿನ ಬಾಕ್ಸಲ್ಲಿ ಸ್ಪೈಸಿ ಐಟಮ್ಗಳು ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸಿನ್ಕಾಳು, ಏಲಕ್ಕಿ, ಈ ಥರ ಐಟಮ್ಸ್ಗಳನ್ನ ಮೇಲಿನ ಸಣ್ಣ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಈ ಕೆಳಗಿಂದ್ರಲ್ಲಿ ಒಗ್ಗರಣೆ ಐಟಮ್ಸ್ಗಳು ಇಟ್ಕೊಂಡಿದ್ದೀನಿ. ಶೇಂಗಾ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ತಕ್ಷಣ ಒಗ್ಗರಣೆ ಮಾಡೋಕ್ಕೆ ಈಸಿ ಆಗಬೇಕು ಆ ಥರ ಇಟ್ಕೊಂಡಿದ್ದೀನಿ. ಇದ್ರ ಪಕ್ಕ ಸ್ಟವ್ ಇಟ್ಕೊಂಡಿದ್ದೀನಿ. ಇದು ಸಹ ನಮ್ಮ ಮನೆ ಹತ್ರ ಇರೋ ಶಾಪಲ್ಲೇ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಮರದ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಕೆಳಗಡೆ ಎಲ್ಲ ರ್ಯಾಕ್ಸ್ ಇದ್ದಾವೆ. ರ್ಯಾಕಲ್ಲಿ ಪಾತ್ರೆಗಳು ಮತ್ತು ಕಡಾಯಿ, ಸ್ವಲ್ಪ ಸ್ಪೂನ್ಗಳು ಅವನ್ನೆಲ್ಲ ಇಟ್ಕೊಂಡಿದ್ದೀನಿ. ತವಾ ಮತ್ತು ಕಡಾಯಿಗಳು, ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಕೆಳಗೆ ಇಟ್ಕೊಂಡಿದ್ದೀನಿ. ಅದನ್ನು ಇನ್ನೊಂದು ಸರಿ ತೋರಿಸ್ತೀನಿ. ಪಕ್ಕದಲ್ಲೇ ಸಿಂಕ್ ಬರುತ್ತೆ, ಅದರ ಮೇಲೆ ವಾಟರ್ ಪ್ಯೂರಿಫೈಯರ್ ಇದೆ. ಇಷ್ಟಿದೆ ನೋಡಿ ನಮ್ಮ ಮನೆ ಅಡುಗೆ ಮನೆ. ಇಲ್ಲಿ ಮೇಲ್ಗಡೆ ಒಂದು ಸೈಡು ವಾಲ್ ಡೆಕೋರೇಟ್ ಹ್ಯಾಂಗಿಂಗ್ ಹಾಕೊಂಡಿದ್ದೀನಿ. ಅವು ಸ್ಪ್ಯಾರೋ ಥರ ಇದ್ದಾವೆ. ಅದು ಮರದ ಪೀಸು, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಮೀಶೋದಲ್ಲಿ ಆರ್ಡರ್ ಮಾಡಿ ತೊಗೊಂಡಿದ್ದು. ಹಾಗೆ ಮೇಲ್ಗಡೆ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಸ್ಟ್ರಿಂಗ್ ಹಾಕೊಂಡಿದ್ದೀನಿ. ಸುತ್ತಲಿಗೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗ್ರೀನ್ ಕಲರಿಗೂ ಮತ್ತು ಇದು ಕಲರ್ ಸ್ಪ್ಯಾರೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೇಗನ್ನಿಸ್ತು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಚೇಂಜಸ್ ಮಾಡೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಸಜೆಷನ್ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಪ್ರೀಶಿಯಸ್ ಟೈಮ್ನ ನಮ್ಮ ವಿಡಿಯೋ ನೋಡಲಿಕ್ಕೆ ಸ್ಪೆಂಡ್ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.